ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 97ನೆಯ ಅಧ್ಯಾಯವಾದ ಆದಿತ್ಯವಾರಕಲ್ಪದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಾರದ ಮುನಿಯು ಕೇಳುತ್ತಾನೆ, ಓ ನಂದೀಶ್ವರ, ಮನುಷ್ಯರಿಗೆ ಆರೋಗ್ಯವನ್ನು, ಅನಂತ ಫಲವನ್ನು, ಶಾಂತಿಯನ್ನು ಕೊಡುವ ಉತ್ತಮವಾದ ವ್ರತವು ಯಾವುದು ಹೇಳು. ನಂದಿಕೇಶ್ವರನು ಹೇಳುತ್ತಾನೆ, ವಿಶ್ವರೂಪನಾದ ಪರಬ್ರಹ್ಮನ ಸನಾತನವೆನಿಸಿದ ತೇಜಸ್ಸು ಇದೆಯಷ್ಟೇ. ಅದು ಸೂರ್ಯ, ಅಗ್ನಿ ಮತ್ತು ಚಂದ್ರರ ರೂಪದಿಂದ ಜಗತ್ತಿನಲ್ಲಿ 3 ಬಗೆಯಾಗಿ ನೆಲೆಸಿರುವುದು. ಓ ದ್ವಿಜವರ್ಯ, ಆ ತೇಜಸ್ಸನ್ನು ಪೂಜಿಸಿದರೆ ಮನುಜನು ಸದಾ ಕುಶಲವನ್ನು ಪಡೆಯುವನು. ಆದುದರಿಂದ ಪ್ರತಿ ಭಾನುವಾರವೂ ಹಗಲು ಹೊತ್ತಿನಲ್ಲಿ ಉಪವಾಸ ಮಾಡಿ ರಾತ್ರಿಯಲ್ಲಿ ಭೋಜನ ಮಾಡಬೇಕು. ಹಸ್ತ ನಕ್ಷತ್ರದೊಡನೆ ಭಾನುವಾರವು ಕೂಡಿ ಬಂದರೆ ಶನಿವಾರದ ದಿನ ಒಂದೇ ಹೊತ್ತು ಊಟ ಮಾಡಿ ನಿರ್ಮಲ ಮನಸ್ಕನಾಗಿರಬೇಕು. ಭಾನುವಾರದ ದಿನ ಯಜಮಾನನು
ನಕ್ತ ವ್ರತವನ್ನು ಅಂದರೆ ಹಗಲು ಉಪವಾಸವಿದ್ದು ರಾತ್ರಿಯಲ್ಲಿ ಭೋಜನ ಮಾಡುವ ವ್ರತವನ್ನು ಆಚರಿಸಿ ಸದ್ಗುಣಿಗಳಾದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ರಕ್ತಚಂದನದಿಂದ 12 ಎಸಳಿನ ತಾವರೆಯನ್ನು ಬರೆದು ಪೂರ್ವ ದಿಕ್ಕಿನಲ್ಲಿ ಸೂರ್ಯನನ್ನು ನಮಸ್ಕಾರದೊಡನೆ ವಿನ್ಯಾಸ ಮಾಡಬೇಕು. ಆಗ್ನೇಯದಲ್ಲಿ ದಿವಾಕರ, ದಕ್ಷಿಣದಲ್ಲಿ ವಿವಸ್ವಂತ, ನೈಋತ್ಯದಲ್ಲಿ ಭಗ, ಪಶ್ಚಿಮದಲ್ಲಿ ವರುಣದೇವ, ವಾಯವ್ಯದಲ್ಲಿ ಮಹೇಂದ್ರ, ಉತ್ತರದಲ್ಲಿ ಆದಿತ್ಯ, ಈಶಾನ್ಯದಲ್ಲಿ ಶಾಂತ ಇವರನ್ನು ಆವಾಹನ ಮಾಡಬೇಕು. ಕರ್ಣಿಕೆಯ ಪೂರ್ವ ಪತ್ರದಲ್ಲಿ ಸೂರ್ಯನ ಕುದುರೆಗಳನ್ನು ವಿನ್ಯಾಸ ಮಾಡಬೇಕು. ದಕ್ಷಿಣದಲ್ಲಿ ಅರಿಯಮನನ್ನು, ಪಶ್ಚಿಮ ದಲದಲ್ಲಿ ಮಾರ್ತಾಂಡನನ್ನು, ಉತ್ತರದಲ್ಲಿ ರವಿದೇವನನ್ನು, ನಡುವೆ ಕರ್ಣಿಕೆಯಲ್ಲಿ ಭಾಸ್ಕರನನ್ನು ಸ್ಥಾಪನ ಮಾಡಬೇಕು. ಹೀಗೆ ಪದ್ಮದಲ್ಲಿ ಸೂರ್ಯದೇವನನ್ನು ಆವಾಹನ ಮಾಡಿದ ಬಳಿಕ ಎಳ್ಳು, ಕೆಂಪು ಗಂಧ, ಕೆಂಪು ಹೂ ಇವುಗಳ ಸಹಿತವಾಗಿ ಅರ್ಘ್ಯೋದಕವನ್ನು ಸಮರ್ಪಿಸಬೇಕು. ಈ ಮುಂದಿನ ಮಂತ್ರವನ್ನು ಉಚ್ಚರಿಸಬೇಕು. ಎಲೆ ಸೂರ್ಯನೇ, ನೀನು ಕಾಲರೂಪನು, ಸರ್ವಭೂತಾಂತರಾತ್ಮನು, ವೇದ ಸ್ವರೂಪನು, ಎಲ್ಲ ಕಡೆಗೂ ಮುಖವಿರತಕ್ಕವನು, ಅಗ್ನಿ ಮತ್ತು ಇಂದ್ರರ ಸ್ವರೂಪನಾದವನು. ಆದುದರಿಂದ ನನ್ನನ್ನು ಸಲಹು. ಅಗ್ನಿಮೀಳೆ ಎಂಬ ಋಗ್ವೇದ ಮಂತ್ರದಿಂದ ನಿನ್ನನ್ನು ನಮಸ್ಕರಿಸುತ್ತೇನೆ. ಓ ಭಾಸ್ಕರ, ಇಷೇ ತೂರ್ಜೇತ್ವ ಎಂಬ ಯಜುರ್ವೇದ ಮಂತ್ರವೂ ಸಹ ನಿನ್ನ ಸ್ತೋತ್ರ ರೂಪವೇ ಆಗಿದೆ. ವರವನ್ನು ಕರುಣಿಸುವ ಎಲೈ ದೇವ, ಅಗ್ನ ಆಯಾಹಿ ಎಂಬ ಸಾಮವೇದದ ಮಂತ್ರದಿಂದ ನಿನ್ನನ್ನು ನಮಿಸುತ್ತೇನೆ. ತೇಜೋ ರೂಪಗಳ ಅಧೀಶ್ವರನೇ, ನಿನಗೆ ನಮಸ್ಕಾರ. ಮತ್ತೆ ಅರ್ಘ್ಯವನ್ನಿತ್ತು ಉದ್ವಾಸನ ಮಾಡಬೇಕು. ರಾತ್ರಿಯಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳದೆ ಊಟ ಮಾಡಬೇಕು. ವರ್ಷದ ಕೊನೆಯಲ್ಲಿ ಅಂದವಾದ ಕಮಲವನ್ನು, 2 ತೋಳುಗಳುಳ್ಳ ಸೂರ್ಯನಾರಾಯಣನ ವಿಗ್ರಹವನ್ನು ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನದಿಂದ ಮಾಡಿಸಬೇಕು. ಚಿನ್ನದ ಒಡವೆಗಳಿಂದ ಕೊಂಬುಗಳನ್ನು, ಬೆಳ್ಳಿಯ ಒಡವೆಗಳಿಂದ ಗೊರಸುಗಳನ್ನು ಅಲಂಕರಿಸಿದ ಕರುವಿನೊಡಗೂಡಿದ ಒಳ್ಳೆಯ ಹಸುವನ್ನು ದಾನ ಮಾಡಬೇಕು. ಹಾಗೆಯೇ ಬೆಲ್ಲದ ಮೇಲೆ ತಾಮ್ರದ ಪೂರ್ಣ ಪಾತ್ರೆಯನ್ನಿಟ್ಟು ಅದರಲ್ಲಿ ಪದ್ಮವನ್ನು, ಪುರುಷನನ್ನು ಇರಿಸಿ ದಾನವಾಗಿ ಕೊಡಬೇಕು. ಚಿನ್ನದ ಹಣಸುಗಳನ್ನು ಹಸುವಿಗೆ ಹಾಕಿ ರಕ್ತವಸ್ತ್ರ, ಪುಷ್ಪ, ಧೂಪ ಇವುಗಳಿಂದ ಅದನ್ನು ಬ್ರಾಹ್ಮಣನನ್ನು ಪೂಜಿಸಿ ಸುವರ್ಣ ಪದ್ಮ, ಪುರುಷ ಪ್ರತಿಮೆ ಮತ್ತು ಹಸು ಇವುಗಳನ್ನು ಸಂಕಲ್ಪಪೂರ್ವಕವಾಗಿ ದಾನ ಮಾಡಬೇಕು. ಪ್ರತಿಗ್ರಹ ಮಾಡುವ ಬ್ರಾಹ್ಮಣನಾದರೋ ತಾನು ಸ್ವತಃ ಹಲವು ವ್ರತಗಳನ್ನು ಮಾಡಿ ದಾನ ಕೊಟ್ಟಿರುವವನಾಗಬೇಕು ಮತ್ತು ಅಂಗಹೀನನಲ್ಲದವನು, ಜಿತೇಂದ್ರಿಯನು, ಕುಟುಂಬಿಯೂ, ನಮ್ರ ಸ್ವಭಾವದವನೂ ಆಗಿರಬೇಕು. ಪಾಪ ಪರಿಹಾರಕನು, ವಿಶ್ವಾತ್ಮನು, 7 ಕುದುರೆಗಳ ತೇರನ್ನೇರಿದವನೂ ಆದ ಸೂರ್ಯನಿಗೆ ನಮಸ್ಕಾರ. ಋಗ್ಯಜು ಸಾಮಗಳೆಂಬ 3 ವೇದಗಳ ನಿಧಿಯು, ಜಗನ್ನಿಯಾಮಕನು, ಸಂಸಾರವೆಂಬ ಸಾಗರದಿಂದ ಪಾರು ಮಾಡುವವನು, ಜಗತ್ಕಾರಣನೂ ಆದ ತೇಜೋನಿಧಿಗೆ ನಮಸ್ಕಾರ. ಈ ರೀತಿಯಲ್ಲಿ 1 ವರ್ಷ ಕಾಲ ಈ ವ್ರತವನ್ನು ಮಾಡುವಂತಹ ಮನುಷ್ಯನು ಸಕಲ ದೋಷಗಳಿಂದಲೂ ದೂರನಾಗಿ
ಸೂರ್ಯಮಂಡಲವನ್ನೈದುವನು. ದೇವತೆಗಳು ಅವನಿಗೆ ಚಾಮರವನ್ನು ಬೀಸಿ ಗೌರವವನ್ನೀಯುವರು. ಪುಣ್ಯ ಫಲವೆಲ್ಲ ತೀರಿ ಬಂದಿರುವ ರಾಜನು ಈ ವ್ರತವನ್ನು ಮಾಡಿದರೆ ಆತನ ಶೋಕ, ದುಃಖ, ಭಯ, ರೋಗ ಇವೆಲ್ಲವೂ ತೊಲಗುವವು. ಅವನು ಮರಳಿ ಮರಳಿ ಸಪ್ತದ್ವೀಪಗಳ ಅಧಿಪತಿಯಾಗಿ ಜನಿಸುವನು. ಧರ್ಮಮೂರ್ತಿ ಎನಿಸಿಕೊಂಡು ಅತಿಶಯವಾದ ಪರಾಕ್ರಮದಿಂದ ಶೋಭಿಸುವನು. ಪತಿ, ಗುರು ಮತ್ತು ದೇವತೆಗಳಲ್ಲಿ ಭಕ್ತಿಯಿಂದಿದ್ದು ಭಾನುವಾರದ ದಿನ ನಕ್ತವ್ರತವನ್ನು, ಹಗಲಿನಲ್ಲಿ ಉಪವಾಸವಿದ್ದು ರಾತ್ರಿ ಭೋಜನ ಮಾಡುವ ವ್ರತವನ್ನು ಆಚರಿಸುವ ನಾರೀಮಣಿಯು ದೇವೇಂದ್ರನಿಗೂ ಸಹ ಪೂಜ್ಯಳಾಗುವಳು. ಓ ನಾರದ, ಆಕೆಯು ಸೂರ್ಯಲೋಕವನ್ನೈದುವಳು, ಸಂಶಯವಿಲ್ಲ. ಈ ವ್ರತ ವಿಧಾನವನ್ನು ತಾನೇ ಓದಲಿ, ಇಲ್ಲವೇ ಇತರರು ಓದುತ್ತಿದ್ದರೆ ತನ್ನ ಸಮ್ಮತಿಯನ್ನು ಅದಕ್ಕೆ ಸೂಚಿಸಲಿ. ಅಂತಹ ಮನುಜನೂ ಸಹ ಇಂದ್ರಲೋಕದಲ್ಲಿ ವಾಸಿಸುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಆದಿತ್ಯವಾರ ಕಲ್ಪೋ ನಾಮ ಸಪ್ತನವತಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 98ನೆಯ ಅಧ್ಯಾಯವಾದ ಸಂಕ್ರಾಂತ್ಯುದ್ಯಾಪನಾ ವಿಧಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.